ನಾನು ದೇವರನ್ನ ನಂಬಲ್ಲ, ಪೂಜೆ ಮಾಡೋದಿಲ್ಲ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದಾ? ಅಂದರೆ ಅದು ಭಾಳ ಒಳ್ಳೆಯದು. ಆ್ಯಕ್ಚುಲಿ ತುಂಬ ಒಳ್ಳೆಯದೇನು ಅಂದರೆ ಇದ್ಯಾವುದೂ ಅಧ್ಯಾತ್ಮ ಕೇಳಲ್ಲ ಮೀನ್ಸ್ ನಿಮ್ಮ ಮನಸ್ಸೇ ಅದಕ್ಕೆ ಬೇಕಾಗಿಲ್ಲ. ಆಧ್ಯಾತ್ಮದ ದೊಡ್ಡ ಗುರಿ ಮೋಕ್ಷ ಅಂತ ಹೇಳಿದ್ರಿ. ಮೋಕ್ಷ ಅನ್ನೋದು ಕಲ್ಪನೆ ಅಥವಾ ನಿಜ ಜೀವನದಲ್ಲಿ ಅದು ಸಾಧ್ಯ ಆಗುತ್ತೆ? ಮುಕುಂದೂರು ಸ್ವಾಮಿ ಇರ್ಬೋದು, ಸದಾಶಿವ ಬ್ರಹ್ಮೇಂದ್ರರಿರ್ಬೋದು, ರಮಣ ಮಹರ್ಷಿ ಇರ್ಬೋದು, ರಾಮಕೃಷ್ಣರಿರಬಹುದು. ಅವರೆಲ್ಲರ ಜೀವನ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ, ದೇಹದಲ್ಲಿದ್ದು ಈ ಭೂಮಿ ಮೇಲೆ ಇದ್ದು ಮುಕ್ತರಾಗಿ ಆನಂದದಿಂದ ಹೇಗೆ ಬದುಕಿದ್ರು ಅಂತ ನೋಡಿದಾಗ ಯಾಕೆ ಸಾಧ್ಯ ಇಲ್ಲ? ಪ್ರತಿಯೊಬ್ಬರಿಗೂ ಸಾಧ್ಯ. ನಾನು ಮಾಡರ್ನ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಿದ್ದೀನಿ, ವೆಸ್ಟರ್ನ್ ಔಟ್ಫಿಟ್ ಹಾಕ್ತೀನಿ, ಮಾಡರ್ನ್ ಲೈಫ್ ಸ್ಟೈಲಲ್ಲೇ ಬದುಕ್ತಾ ಇದ್ದೀನಿ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದಾ? ಔಟ್ಫಿಟ್ ಆಗಿರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಹೊರಗಿನ ಸೌಂದರ್ಯಕ್ಕೆ ಮಹತ್ವ ಕೊಡ್ತಾ ಇದ್ದರೆ ಆಗ ಕಷ್ಟ ಆಗ್ತದೆ. ಅಧ್ಯಾತ್ಮ ಬಯಸೋದು ಮನಸ್ಸನ್ನು. ನೀವು ಶರೀರ ಹೇಗಿದೆ, ನೀವು ಗಂಡ ಹೆಣ್ಣ ಅಥವಾ ಅದು ಏನೂ ಅಲ್ಲವಾ, ಅಥವಾ ನೀವು ಕಪ್ಪಗಿದ್ದೀರಾ ಬಿಳಿಗಿದ್ದೀರಾ, ನೀವು ಸ್ಯಾರಿ ಹಾಕ್ತೀರಾ, ನೀವು ಯಾವುದೋ ಮಾಡ್ರನ್ ಡ್ರೆಸ್ ಹಾಕ್ತೀರಾ, ಇದ್ಯಾವುದೂ ಅಧ್ಯಾತ್ಮ ಕೇಳಲ್ಲ ಮೀನ್ಸ್ ನಿಮ್ಮ ಮನಸ್ಸೇ ಅದಕ್ಕೆ ಬೇಕಾಗಿಲ್ಲ. ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಹೇಳಲೇಬೇಕು ಅನ್ನುವಂತಹ ಒಂದು ಆಧ್ಯಾತ್ಮಿಕ ಪಾಠ ಯಾವುದು? ವೀಕ್ಷಕರೇ ನಮಸ್ಕಾರ. ಉಪಾಸನಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಉಪಾಸನಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸದ್ಗುರು ಶ್ರೀ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಹೇಗಿದ್ದೀರಾ ಅನ್ನೋದಕ್ಕಿಂತ ನಾನು ಪ್ರಶ್ನೆನೇ ಪ್ರಾರಂಭ ಮಾಡಿಬಿಡ್ತೀನಿ. ಜೆನ್ಸೀಸ್ಗಳಿಗೆ ಕೆಲವು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ನಾನು ಏನು ಅಂದರೆ ತುಂಬ ಡೌಟ್ಫುಲ್ ಇರ್ತಾರೆ ಅವರು. ಹಿಂಗಿದ್ರೆ ನಾನು ಸ್ಪಿರಿಚುವಲ್ ಆಗ್ಬೋದಾ, ಹಿಂಗಿಲ್ಲ ಅಂದರೆ ನಾನು ಸ್ಪಿರಿಚುವಲ್ ಆಗ್ಬೋದಾ, ಹೇಗೆ ನಾನು ಆಗಬಹುದು ಅನ್ನೋದು. ಸೊ ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ನಾನು ಹಿಂದೂ ಅಲ್ಲ, ಜೊತೆಗೆ ರಿಲಿಜಿಯಸ್ ಕೂಡ ಅಲ್ಲ, ನಾನು ಸ್ಪಿರಿಚುವಲ್ ಆಗ್ಬೋದಾ? ಖಂಡಿತ ಆಗಬಹುದು. ಅಧ್ಯಾತ್ಮಕಕ್ಕೆ ಹಿಂದೂನೇ ಆಗಬೇಕು, ಕ್ರಿಶ್ಚಿಯನ್ನೇ ಆಗಬೇಕು, ಅಥವಾ ಇನ್ಯಾವುದೋ ಮತಕ್ಕಾಗಿರಬೇಕು ಆ ಥರ ಏನಿಲ್ಲ. ಅಥವಾ ಯಾವ ಮತಕ್ಕೂ ನಾನು ಸೇರಿಲ್ಲ ಅಂದರೆ ಅದು ಭಾಳ ಒಳ್ಳೆಯದು. ಆ್ಯಕ್ಚುಲಿ ತುಂಬ ಒಳ್ಳೆಯದೇನು ಅಂದರೆ, ನಾನು ಯಾವುದಕ್ಕೂ ಸೇರಿದವನಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಆಗ ನೀವು ಆಲ್ರೆಡಿ ಫ್ರೀ ಆಗಿದ್ದೀರಿ. ಮೆಂಟಲಿ ನೀವು ಆಲ್ರೆಡಿ ಫ್ರೀ ಇದ್ದೀರಿ. ಆದರೆ ನೀವೇನು ಸಾಧನೆ ಮಾಡಬೇಕು ಅಧ್ಯಾತ್ಮದಲ್ಲಿ ಅಂತಿದ್ದೀರಿ ಅದನ್ನಾದರೂ ನಂಬಬೇಕು. ನಾನು ದೇವರನ್ನು ನಂಬಲ್ಲ, ಧರ್ಮ ನಂಬಲ್ಲ, ಯಾವ ಮತವನ್ನು ನಂಬಲ್ಲ, ಓಕೆ, ಅಟ್ಲೀಸ್ಟ್ ನಿಮ್ಮನ ಮೇಲಾದರೂ ನಿಮಗೆ ನಂಬಿಕೆ ಇದ್ದು ಅದನ್ನಾದರೂ ಶ್ರದ್ಧೆಯಿಂದ ನಡ್ಕೊಂಡು ಹೋಗೋದಿದ್ದರೂ ಆಧ್ಯಾತ್ಮಿಕವಾಗಿ ನೀವು ಸಾಧನೆ ಮಾಡಬಹುದು. ನಾನು ನಾನ್ ವೆಜ್ ತಿಂತೀನಿ, ನಾನು ಸ್ಪಿರಿಚುವಲ್ ಆಗ್ಬೋದಾ? ಖಂಡಿತ ಆಗ್ಬೋದು. ಈ ದೇಶದಲ್ಲಿ ಕೂಡ ನಾನು ಹಿಂದೆನೂ ತುಂಬ ಬಾರಿ ಹೇಳಿದ್ದೀನಿ, ಆಧ್ಯಾತ್ಮಿಕವಾಗಿ ಉನ್ನತ ಹಂತಕ್ಕೆ ಹೋದ ತುಂಬ ಜನ ಮಹನೀಯರು, ಯೋಗಿಗಳು, ಸಿದ್ಧರು, ಮಹಾತ್ಮರು ಯಾರಿದ್ದಾರೆ ಅದರಲ್ಲಿ ಬಹಳಷ್ಟು ಭಾಗದ ಸಾಧಕರು ನಾನ್ ವೆಜ್ ತಿಂತ ಇದ್ದವರೇ ಇದ್ದಾರೆ ಈಗಲೂ ಕೂಡ. ನಿಮಗೆ ಆಧ್ಯಾತ್ಮ ಸಾಧನೆ ಮಾಡ್ತಾ ಒಂದು ಹಂತಕ್ಕೆ ತಾನಾಗೆ ಬರ್ತದೆ, ಇಲ್ಲ ನನಗಿದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಆಗ ಆಟೋಮೆಟಿಕಲಿ ನೀವು ಬಿಡ್ತೀರಿ. ಯಾರ್ದೋ ಒತ್ತಡಕ್ಕೆ, ಇನ್ಯಾರೋ ಹೇಳಿದರು ಅನ್ನೋ ಕಾರಣಕ್ಕೆ ನೀವು ನಾನ್ ವೆಜ್ ಬಿಟ್ಟು ಆಧ್ಯಾತ್ಮಿಕ ಸಾಧನೆಗೆ ಬರಬೇಕು ಅಂತಿಲ್ಲ. ಹೇಗಿದ್ದೀರೋ ಹಾಗೆ ಬನ್ನಿ. ಸಾಧನೆ ಮಾಡ್ತಾ ನಿಮ್ಮ ಮನಸ್ಸು ಹರಳ್ತಾ ಹೋದಾಗ ಒಂದು ಹಂತಕ್ಕೆ ನಿಮಗೆ ನೀವೇ ನಾನ್ ವೆಜ್ ಬಿಡಬಹುದು. ಆದರೆ ಈಗ ನಾನ್ ವೆಜ್ ತಿಂತಾ ಇದ್ದರೆ ಯಾವ ಚಿಂತೆಯೂ ಇಲ್ಲದೆ ಖಂಡಿತವಾಗಿಯೂ ಆಧ್ಯಾತ್ಮಿಕವಾಗಿ ನೀವು ಮುಂದುವರಿಬಹುದು, ತೊಡಗಬಹುದು. ನಾನು ದೇವರನ್ನ ನಂಬಲ್ಲ, ಪೂಜೆ ಮಾಡೋದಿಲ್ಲ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದಾ? ನಾನು ಮೊದಲೇ ಹೇಳಿದ ಹಾಗೆ ಅಧ್ಯಾತ್ಮ ಇದೆಲ್ಲವನ್ನು ಮೀರಿದ್ದು. ಆದರೆ ನಮ್ಮಲ್ಲಿ ನೋಡಿ, ಎಲ್ಲ ವಿಧದ ಭಕ್ತಿ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ನಿಮ್ಮ ಆಧ್ಯಾತ್ಮಿಕ ಪಥಕ್ಕೆ ಕರ್ಕೊಂಡು ಬರಲಿಕ್ಕೆ ಇದೆ. ಇವತ್ತಿನ ನಮ್ಮ ದೇವಸ್ಥಾನಗಳಿರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ನಮ್ಮ ಹಬ್ಬಗಳಿರ್ಬೋದು, ನಮ್ಮ ವ್ರತಗಳಿರ್ಬೋದು, ಈ ಸನಾತನ ಪರಂಪರೆಯಲ್ಲಿರುವ ವ್ರತಗಳಿರ್ಬೋದು, ಪ್ರತಿಯೊಂದು ನಿಮ್ಮನ್ನು ಆಧ್ಯಾತ್ಮಿಕ ಉನ್ನತಿಗಾಗಿ ಇರುವಂಥದ್ದು. ಇಲ್ಲ ನಾನು ಡೈರೆಕ್ಟ್ ಆಧ್ಯಾತ್ಮಿಕ ಉನ್ನತಿಗೆ ಸಾಧನೆಗೆ ನಾನು ತೊಡಗ್ತೀನಿ ಎಂದಾಗ ನೀವು ದೇವರನ್ನು ನಂಬಬೇಕಾಗಿಲ್ಲ, ಯಾವ ಹಬ್ಬಗಳನ್ನು ಮಾಡಬೇಕಾದದ್ದಿಲ್ಲ, ಪೂಜೆಗಳನ್ನಂತೂ ಮಾಡಲೇಬೇಕಾದದ್ದಿಲ್ಲ. ಹಾಗಿಲ್ಲದೆ ಕೂಡ ಖಂಡಿತವಾಗಿಯೂ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಖಂಡಿತ ಗಳಿಸ್ಬೋದು. ನಾನು ಮಾಡರ್ನ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಿದ್ದೀನಿ, ವೆಸ್ಟರ್ನ್ ಔಟ್ಫಿಟ್ ಹಾಕ್ತೀನಿ, ಮಾಡರ್ನ್ ಲೈಫ್ ಸ್ಟೈಲಲ್ಲೇ ಬದುಕ್ತಾ ಇದ್ದೀನಿ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದಾ? ಅಧ್ಯಾತ್ಮ ಬಯಸೋದು ಮನಸ್ಸನ್ನು. ನೀವು ಶರೀರ ಹೇಗಿದೆ, ನೀವು ಗಂಡ ಹೆಣ್ಣ ಅಥವಾ ಅದು ಏನೂ ಅಲ್ಲವಾ, ಅಥವಾ ನೀವು ಕಪ್ಪಗಿದ್ದೀರಾ ಬಿಳಿಗಿದ್ದೀರಾ, ನೀವು ಸ್ಯಾರಿ ಹಾಕ್ತೀರಾ, ನೀವು ಯಾವುದೋ ಮಾಡ್ರನ್ ಡ್ರೆಸ್ ಹಾಕ್ತೀರಾ, ಇದ್ಯಾವುದೂ ಅಧ್ಯಾತ್ಮ ಕೇಳಲ್ಲ ಮೀನ್ಸ್ ನಿಮ್ಮ ಮನಸ್ಸೇ ಅದಕ್ಕೆ ಬೇಕಾಗಿಲ್ಲ.
ಆ ವಿಷಯಗಳ ಕಡೆಗೆ. ನಿಮ್ಮ ಮನಸ್ಸು ಪರಿಪೂರ್ಣ ಅಧ್ಯಾತ್ಮದಲ್ಲಿ ತೊಡಗಿದಾಗ ನೀವು ಹೊರಗೆ ಹೇಗಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಹಾಗಾಗಿ ನೀವು ಎಷ್ಟೇ ಮಾಡ್ರನ್ ಆಗಿರಿ, ಆದರೆ ಮಾಡ್ರನ್ ಆಗಿದ್ದಾಗ ನಿಮ್ಮ ಮನಸ್ಸು ಪೂರ್ತಿಯಾಗಿ ಸ್ಟೈಲಿಶ್ ಆಗಿರೋ ಕಡೆಗೆ ನಿಮ್ಮ ಮನಸ್ಸು ತೊಡಗಿದ್ರೆ, ಪ್ರತಿ ಬಾರಿ 10 ನಿಮಿಷಕ್ಕೂ ಕನ್ನಡಿ ನೋಡ್ತಾ ಇದ್ದರೆ, ಪ್ರತಿ ಬಾರಿ ನಾನು ಮೇಕಪ್ಪೇ ಮಾಡ್ಕೊಳ್ಳೋ ಕಡೆಗೆ ನಮ್ಮ ಮನಸ್ಸು ಹೋಗಿದ್ದರೆ ಆಗ ಇದು ಪ್ರಯೋಜನ ಆಗಲ್ಲ. ನೀವು ಯಾವುದೇ ಡ್ರೆಸ್ ಹಾಕಿದ್ದೀರಿ ಅದ್ರ ಬಗ್ಗೆ ನಿಮಗೆ ಕೇರ್ ಇಲ್ಲ ಅಂದರೆ ನಿಮ್ಮ ಮನಸ್ಸು ಅದು ಯಾವುದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಡ್ರೆಸ್ ಹಾಕದೆ ಮೇಕಪ್ ಮಾಡದೆ ನಾನು ಆರಾಮಾಗಿ ಸಾಧನೆಯಲ್ಲಿ ತೊಡಗಿದ್ದೀನಿ, ಅದು ಒಳ್ಳೆಯದು. ಆದರೆ ಔಟ್ಫಿಟ್ ಫಿಟ್ಟಾಗಿರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಹೊರಗಿನ ಸೌಂದರ್ಯಕ್ಕೆ ಮಹತ್ವ ಕೊಡ್ತಾ ಇದ್ದರೆ ಆಗ ಕಷ್ಟ ಆಗ್ತದೆ. ನಾನು ಧ್ಯಾನ ಮಾಡಲ್ಲ, ಆಗ ನಾನು ಸ್ಪಿರಿಚುವಲ್ ಆಗ್ಬೋದಾ? ಖಂಡಿತ ಆಗ್ಬೋದು. ನೋಡಿ, ನಮ್ಮಲ್ಲಿ ವಿಶೇಷವಾಗಿ ಪ್ರಮುಖವಾಗಿ 4 ಮಾರ್ಗ ಇದೆ. ಜ್ಞಾನ ಮಾರ್ಗ ಇದೆ, ಅಂದರೆ ನನ್ನನ್ನು ನಾನು ಅರಿಯುವ ಕಡೆಗೆ, ಸೆಲ್ಫ್ ರಿಯಲೈಸೇಷನ್ ಕಡೆಗೆ ನೇರವಾಗಿ ಹೋಗೋದು ಜ್ಞಾನ ಮಾರ್ಗ. ಆ ಸೆಲ್ಫ್ ರಿಯಲೈಸ್ ಆಗಲಿಕ್ಕೆ ಪುಸ್ತಕಗಳು ಓದ್ಬೋದು. ಸ್ಪಿರಿಚುವಲ್ ಸಂಬಂಧಪಟ್ಟಂತಹ, ಮನಸ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದ್ತಾ ಅಲ್ಲಿ ನೀವು ಹೈಯರ್ ಸ್ಪಿರಿಚುವಲ್ ಲೆವೆಲ್ಗೆ ಮುಟ್ಬೋದು. ಇಲ್ಲ ಕೆಲಸ ಮಾಡ್ತಾ, ಈಗ ತುಂಬ ಜನ ಹೇಳ್ತಾರೆ ನಾನು ದೇವರನ್ನು ನಂಬಲ್ಲ, ನನ್ನ ಕೆಲಸವೇ ನನಗೆ ದೇವರು. ಅಯ್ಯೋ ಒಳ್ಳೆಯದು, ಅಷ್ಟು ವಿಶಾಲವಾದ ಮನಸ್ಸನ್ನು ಕೊಟ್ಟಿದ್ದೇ ಈ ದೇಶ, ಈ ಪರಂಪರೆ. ಖಂಡಿತವಾಗಿಯೂ ಕೆಲಸ ಮಾಡ್ತಾನೆ ನೀವು ಆ ಹೈಯರ್ ಸ್ಪಿರಿಚುವಲ್ ಸ್ಟೇಟ್ಗೆ ನೀವು ಖಂಡಿತ ರೀಚ್ ಆಗಬಹುದು. ಅಲ್ಲಿ ಏನು ನನಗೇನೂ ಅಪೇಕ್ಷೆ ಇಲ್ಲ, ಜಸ್ಟ್ ಕೆಲಸ ಮಾಡ್ತೀನಿ, ತುಂಬ ಒಳ್ಳೆಯ ರೀತಿಯಾಗಿ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಬರೀ ಕೆಲಸನೇ ಮಾಡಲ್ಲ, ದೇವರನ್ನೇ ನೋಡಬೇಡ, ಕೆಲಸನೇ ದೇವರು ಅಂತ ಭಾವಿಸಿ ಮಾಡು, ಖಂಡಿತವಾಗಿ ನೀವು ಸ್ಪಿರಿಚುವಲ್ ಲೈನ್ಗೆ ಹೋಗ್ತೀರಿ. ನನಗೆ ಹಣದ ಆಸೆ ತುಂಬ ಇದೆ, ಆಗ ನಾನು ಸ್ಪಿರಿಚುವಲ್ ಆಗ್ಬೋದಾ? ಹಣದ ಆಸೆ ಒಂದು ಹಂತದವರೆಗೆ ಓಕೆ, ಹಣ ಬಂತು ಈಗ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಸಾಧನೆಗೆ ತೊಡಗ್ತೀನಿ, ಓಕೆ. ಆದರೆ ನನಗೆ ಹಣ ಇಲ್ಲ, ಆದರೆ ಕಣ್ಣು ಮುಚ್ಚೋದಾಗೆಲ್ಲ ಹಣ ಬರ್ತದೆ, ಆಗಲೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಹಣ ಬೇಕು ಅಂತ ಬಯಸ್ತಾನೇ ಇದ್ದರೆ ಧ್ಯಾನದಲ್ಲೂ ಆಗಲೂ ಪ್ರಯೋಜನ ಇಲ್ಲ. ಈಗ ಹಣ ಬಂದಾಯಿತು, ನಂಗೆ ಚಿಂತೆ ಇಲ್ಲ, ನಾನು ಸಾಧನೆ ಮಾಡ್ತೀನಿ, ಭಾಳ ಒಳ್ಳೆಯದು. ಯಾವಾಗಲೂ ನಾನು ಹೊರಗಡೆ ನಾಟಕ ಮಾಡ್ತಾ ಇಲ್ಲ ನನಗೆ ಹಣ ಬೇಡ, ನಾನು ಸಾಧನೆ ಮಾಡಬೇಕು ಅಂತ ಇಟ್ಕೊಂಡು ಕಣ್ಣು ಮುಚ್ಚಿದ್ರೆ ನೆಕ್ಸ್ಟ್ ಏನು, ನೆಕ್ಸ್ಟ್ ಊಟ ಎಲ್ಲಿ ಸಿಗ್ತದೆ, ನಾಳೆ ಏನು ಮಾಡಲಿ ಅಂತಲೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ನಿಮಗೆ ಜೀವನಕ್ಕೆ, ನಿಮ್ಮ ಸಾಧನೆಗೆ ಎಷ್ಟು ಹಣ ಬೇಕೋ ಅದನ್ನು ಇಟ್ಕೊಂಡು ಸಾಧನೆಗೆ ತೊಡಗಿ, ದ ಬೆಸ್ಟ್ ಅದು. ನಾನು ಸೈನ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ, ಆಗ ನಾನು ಸ್ಪಿರಿಚುವಲ್ ಆಗ್ಬೋದಾ? ಯಾರು ಹೇಳಿದ್ರು ವಿಜ್ಞಾನ ಮತ್ತು ಅಧ್ಯಾತ್ಮ ಬೇರೆ ಅಂತ? ಅಧ್ಯಾತ್ಮದಲ್ಲಿ ವಿಜ್ಞಾನ ಇದೆ, ವಿಜ್ಞಾನದಲ್ಲೂ ಅಧ್ಯಾತ್ಮ ಇದೆ. ಹಾಗಾಗಿ ಯಾರ್ಯಾರು ವಿಜ್ಞಾನದ ಬಗ್ಗೆ ಆಸಕ್ತಿ, ಸೈನ್ಸ್ ಬಗ್ಗೆ ಇದೆಯೋ ಖಂಡಿತವಾಗಿಯೂ ನಿಮಗೆ ಗೊತ್ತಿಲ್ಲದೆ ಅಧ್ಯಾತ್ಮದಲ್ಲಿ ತೊಡಗಿಬಿಟ್ಟಿರ್ತೀರಿ. ಇನ್ನೊಂದು ಚೂರು ಗೊತ್ತಿದ್ದು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ವಿಜ್ಞಾನದಲ್ಲೂ ತುಂಬ ಮುಂದುವರಿತೀರಿ. ನಮ್ಮ ಎಲ್ಲ ಋಷಿಗಳು ಕೂಡ ವಿಜ್ಞಾನಿಗಳೇ. ಇವತ್ತಿನ ಸೈನ್ಸ್ ಏನೇನು ಕಂಡು ಹಿಡಿತಾ ಇದೆಯೋ ಅಂತ ಭಾವಿಸಿದ್ದಾರೋ ಅದನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತದ ಸೈಂಟಿಸ್ಟ್ಗಳು ಅರ್ಥಾತ್ ಋಷಿಗಳು ಕಂಡು ಹಿಡಿದು ಕೊಟ್ಟಿದ್ದಾರೆ. ಸೂರ್ಯ, ಗ್ರಹಗಳು, ಇವತ್ತಿನ ಸೈನ್ಸ್ ಹೇಳೋಕ್ಕೆ ಮುಂಚೆನೇ ಇಷ್ಟು ಗ್ರಹಗಳಿದೆ, ಭೂಮಿಯಿಂದ ಇಷ್ಟಿಷ್ಟು ದೂರದಲ್ಲಿದೆ, ಗುರುತ್ವಾಕರ್ಷಣೆ ಇದೆ, ಎಲ್ಲವನ್ನೂ ಹೇಳಿದ್ದಾರೆ. ಗ್ರಹಣ ಇಂಥ ದಿನ ಆಗ್ತದೆ, ಚಂದ್ರ ಇಷ್ಟು ಇವತ್ತಿನ ದಿನಕ್ಕೆ ಬರ್ತಾನೆ, ಮಳೆ ಇಷ್ಟು ಟೈಮ್ಗೆ ಆಗ್ತದೆ, ಪ್ರತಿಯೊಂದನ್ನು ಹೇಳಿದ್ದು ಅಧ್ಯಾತ್ಮ. ದಟ್ ಮೀನ್ಸ್ ಧಾರ್ಮಿಕ ಆಚರಣೆಗಳಿಂದಾಗಿ ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳ್ತಾರೆ. ಇದೆಲ್ಲವೂ ಬಂದದ್ದು ನಮ್ಮ ಪ್ರಾಚೀನ ಸೈಂಟಿಸ್ಟ್ಗಳಿಂದ, ಋಷಿಗಳಿಂದ. ಹಾಗಾಗಿ ಅಧ್ಯಾತ್ಮ ಬೇರೆ, ವಿಜ್ಞಾನ ಬೇರೆ ಅಲ್ಲ. ಅಧ್ಯಾತ್ಮವೇ ವಿಜ್ಞಾನ ಅದರೊಳಗೆ ಅಡಗಿದೆ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ವಿಜ್ಞಾನ ಇನ್ನೂ ಅದ್ಭುತವಾಗಿ ಮುಂದುವರಿಲಿಕ್ಕೆ, ಇನ್ನೂ ಉನ್ನತವಾದದ್ದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಆಧ್ಯಾತ್ಮದ ದೊಡ್ಡ ಗುರಿ ಮೋಕ್ಷ ಅಂತ ಹೇಳಿದ್ರಿ. ಮೋಕ್ಷ ಅನ್ನೋದು ಕಲ್ಪನೆ ಅಥವಾ ನಿಜ ಜೀವನದಲ್ಲಿ ಅದು ಸಾಧ್ಯ ಆಗುತ್ತಾ? ನಿಜ ಜೀವನದಲ್ಲಿ ಸಾಧ್ಯ. ಹಿಂದಿನ ನಮ್ಮ ಎಷ್ಟೋ ಋಷಿಗಳು, ಇವತ್ತಿನ 1 ಶತಮಾನ 2 ಶತಮಾನಗಳ ಹಿಂದೆ ಇದ್ದಂತಹ ರಮಣ ಇರಬಹುದು, ರಾಮಕೃಷ್ಣರಿರಬಹುದು, ಆ ಥರದ ನೂರಾರು ಜನ ದಾರ್ಶನಿಕರು, ಯೋಗಿಗಳು, ಸದಾಶಿವ ಬ್ರಹ್ಮೇಂದ್ರರಂತಹ ಅವಧೂತರು, ಎಷ್ಟೋ ಜನ ಬದುಕಿದ್ದಾಗಲೇ ಆ ಮುಕ್ತಿ ಅಂದ್ರೇನು, ಮೋಕ್ಷ ಅಂದ್ರೇನು, ಜೀವನ್ ಮುಕ್ತರಾಗಿ ಹೇಗೆ ಬದುಕುವುದು, ಅರ್ಥಾತ್ ಇದೆಲ್ಲವನ್ನು ಮೀರಿ ಯಾವುದಕ್ಕೂ ವಾಲದೆ, ಯಾವುದರ ಮೇಲೂ ಅವಲಂಬಿತರಾಗದೆ ಆನಂದದಿಂದ ಬದುಕುವುದು. ನಿಮ್ಗೆ ಇನ್ನೂ ಸುಲಭವಾಗಿ ಹೇಳೋದಿದ್ದರೆ, ಇದಿದೆ ನನಗೆ ಅದಕ್ಕೆ ಸಂತೋಷ, ಇದಿಲ್ಲ ನನಗೆ ಅದಕ್ಕೆ ದುಃಖ ಆಗ್ತಾ ಇದೆ ಅನ್ನೋದನ್ನು ಮೀರಿ ಏನಿದ್ರೂ ಏನಿಲ್ಲದೇ ಇದ್ದರೂ ಆ ಬ್ಲಿಸ್ಫುಲ್ ಸ್ಟೇಟ್ ಇದೆಯಲ್ಲ, ಆ ಆನಂದದ ಸ್ಥಿತಿ ಈಗ ಹೊಂದಿದ್ರೆ ಅದೇ ಮೋಕ್ಷ. ಇನ್ಯಾವುದೋ ಲೋಕದಲ್ಲಿ ಮೋಕ್ಷ ಇಲ್ಲ.
ಇಲ್ಲಿ ನೀವು ಆನಂದದ ಸ್ಥಿತಿಯನ್ನು ಹೊಂದಬೇಕು. ಹೀಗೆ ಹೊಂದಿದ್ದೀರಿ ಅಂದರೆ ಖಂಡಿತವಾಗಿ ಇನ್ನೊಂದು ಲೋಕದಲ್ಲಿ ಮೋಕ್ಷವನ್ನು ಪಡಿತೀರಿ. ಹಾಗೆ ಪಡೆದಂತಹ ದಾರ್ಶನಿಕರು ಈ ದೇಶದಲ್ಲಿ ನಡೆದಾಡಿದ್ದಾರೆ. ಇಲ್ಲಿ ಮುಕುಂದೂರು ಸ್ವಾಮಿ ಇರ್ಬೋದು, ಸದಾಶಿವ ಬ್ರಹ್ಮೇಂದ್ರರಿರ್ಬೋದು, ರಮಣ ಮಹರ್ಷಿ ಇರ್ಬೋದು, ರಾಮಕೃಷ್ಣರಿರಬಹುದು, ಎಷ್ಟು ಜನರ ಹೆಸರು, ಗಣೇಶ ಪ್ರಿಯ ನಿತ್ಯಾನಂದರಿರಬಹುದು, ಎಷ್ಟು ಜನರ ಹೆಸರು. ಅವರೆಲ್ಲರ ಜೀವನ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ, ದೇಹದಲ್ಲಿದ್ದು ಈ ಭೂಮಿ ಮೇಲೆ ಇದ್ದು ಮುಕ್ತರಾಗಿ ಆನಂದದಿಂದ ಹೇಗೆ ಬದುಕಿದ್ರು ಅಂತ ನೋಡಿದಾಗ ಯಾಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ ಅಂತ. ಹೌದು. ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಹೇಳಲೇಬೇಕು ಅನ್ನುವಂತಹ ಒಂದು ಆಧ್ಯಾತ್ಮಿಕ ಪಾಠ ಯಾವುದು? ಆನಂದದಿಂದ ಬದುಕಿ. ಯಾವುದು ಪರ್ಮನೆಂಟ್ ಅಲ್ಲ, ದುಃಖವೂ ಪರ್ಮನೆಂಟ್ ಅಲ್ಲ, ಸುಖವೂ ಪರ್ಮನೆಂಟ್ ಅಲ್ಲ. ಆದರೆ ಎಲ್ಲ ಸ್ಥಿತಿಯಲ್ಲೂ ನೀವು ಆನಂದದಿಂದ ಬದುಕೋದನ್ನು ಕಲೀರಿ. ನಾನು ಅದನ್ನು ಕಲಿತಾ ಇದ್ದೀನಿ, ನೀವು ಕಲೀರಿ ಅಂತ. ನನಗೆ ಪಾಪ್ ಮ್ಯೂಸಿಕ್ ತುಂಬ ಇಷ್ಟ. ನಾನು ಸ್ಪಿರಿಚುವಲ್ ಆಗ್ಬೋದಾ? ಯಾರು ಬೇಡ ಅಂದರು. ಅಂದರೆ ಮೂವಿ ನೋಡಿದ್ರೆ ಅಧ್ಯಾತ್ಮ ಆಗೋಕ್ಕಾಗಲ್ಲ, ಸ್ಪಿರಿಚುವಲಿಟಿಗೆ ಹೋಗೋಕ್ಕಾಗಲ್ಲ, ಹಾಡು ಕೇಳಿದ್ರೆ ಹಂಗಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ, ಆದರೆ ಅದನ್ನೇ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ಬೋದು. ಒಂದು ಒಳ್ಳೆ ಹಾಡು ಕೇಳಿದ್ರಿ, ಮನಸ್ಸು ಹಗುರವಾಯಿತು, ಧ್ಯಾನಕ್ಕೆ ಹೋಗಿ. ಒಂದು ಒಳ್ಳೆ ಮೂವಿ ನೋಡಿದ್ರಿ, ಬಿಟ್ರಿ, ಧ್ಯಾನಕ್ಕೆ ಕೂತ್ರಿ, ಮುಗೀತು. ಆದರೆ ಕಣ್ಣು ಮುಚ್ಚಿದಾಗಲೂ ಆ ಮೂವಿ ಕಾಣಿಸ್ಬಾರ್ದು, ಕಣ್ಣು ಮುಚ್ಚಿ ಧ್ಯಾನ ಕೂತಾಗಲೂ ಆ ಸಂಗೀತ ಕೇಳಿಸ್ಬಾರ್ದು. ಆ ಹಂತ ಇದ್ದರೆ ಪಾಪ್ ಗೀತೆ ಕೇಳಿ, ಮಾಡ್ರನ್ ಮೂವಿ ನೋಡಿ, ಏನೂ ತಪ್ಪಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಅದು ಕಾಡ್ತಾ ಇರಬಾರ್ದು. ಕಣ್ಣು ಮುಚ್ಚಿದಾಗಲೂ ಆ ವಿಲನ್ ಹೆಂಗೆ ಹೊಡೆದ, ಯಾಕೆ ಹಿಂಗೆ ಆಗ್ಬಿಡ್ತು, ನಾನಾಗಿದ್ದರೆ ಹಿಂಗೆ ಮೂವಿ ತೆಗಿತಾ ಇದ್ದೆ, ಆ ಸಂಗೀತ ಎಷ್ಟೊಂದು ಚೆನ್ನಾಗಿದೆ, ನಾನು ಆ ಥರ ಸಂಗೀತಗಾರ ಆಗಿದ್ದರೆ ಅಂತ ಕಣ್ಣು ಮುಚ್ಚಿ ಧ್ಯಾನ ಕೂತಾಗಲೂ ಕಾಡ್ತಾ ಇದ್ದರೆ ಆಗ ಮಾಡಬಾರ್ದು. ಪಾಪ್ ಗೀತೆ ಆಗಲಿ ಮೂವಿ ಆಗಲಿ ಮಾಡಬಾರ್ದು. ಆ ಕ್ಷಣಕ್ಕೆ ಮೂವಿ ನೋಡಿದ್ವು, ಆ ಕ್ಷಣಕ್ಕೆ ಹಾಡು ಕೇಳಿದ್ವು, ಅಲ್ಲಿಂದ ಡಿಸ್ಕನೆಕ್ಟ್ ಆಗಬೇಕು. ಕಣ್ಣು ಮುಚ್ಚಿದ್ರೆ ಪೂರ್ತಿ ಯೋಗಿ ಆಗಿಬಿಡಬೇಕು. ನಾನು ಆಚರಣೆಗಳನ್ನು ನಂಬೋದಿಲ್ಲ, ರಿಚುವಲಿಸ್ಟಿಕ್ ಕೂಡ ಅಲ್ಲ, ನಾನು ಸ್ಪಿರಿಚುವಲ್ ಆಗಬಹುದಾ? ನಾನು ಮೊದಲೇ ಹೇಳಿದೆ, ನಮ್ಮ ಎಲ್ಲ ಆಚರಣೆಗಳು ಅದೇ ತಾನೇ ಕೇಳ್ತಾರೆ. ನಮ್ಮ ಭಾರತದಲ್ಲಿರುವಂಥ ಆಚರಣೆಗಳು, ಹಬ್ಬಗಳು, ಹರಿದಿನಗಳು, ರಿಚುವಲ್ಸ್ ಏನಿದೆ ಅದು, ಅದೆಲ್ಲ ಮಾಡಿದಾಗ ಮನಸ್ಸು ಹಗುರವಾಗ್ತದೆ, ಹರಳುತ್ತದೆ. ಒಂದೇ ಥರ ಬದುಕಿದ್ರೆ, ಬೆಳಗ್ಗೆ ಎದ್ದೆ, ಆಫೀಸ್ಗೆ ಬಂದೆ, ಕೆಲಸ ಮಾಡಿದೆ, ವಾಪಸ್ ಹೋದೆ, ತಿಂಗ್ಳಿಗೆ ಸಂಬಳ ಎಣಿಸ್ದೆ, ಮೂವಿ ನೋಡಿದೆ, ಮತ್ತು ಸುಮ್ಮನಾದೆ. ಇಷ್ಟೇ ಇದ್ದಾಗ ಮನಸ್ಸು ಅರಳೋದೇ ಇಲ್ಲ. ಹಬ್ಬಗಳು ಯಾಕೆ? ಎಲ್ಲರ ಜೊತೆ ಸೇರಲಿಕ್ಕೆ, ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ. ಯಾವಾಗ ಕಷ್ಟ ಸುಖ ಎಲ್ಲರ ಜೊತೆ ಮಿಂಗಲ್ ಆದವು, ನಮ್ಮ ಮನಸ್ಸು ಹಗುರವಾಗ್ತದೆ. ಮನಸ್ಸು ಹಗುರವಾದಾಗ, 4 ಜನರ ಜೊತೆ ಇದ್ದಾಗ ಏಕಾಂತವನ್ನು ಬಯಸ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಮಾಡು, ಎಲ್ಲರ ಜೊತೆ ಸೇರು. ಯಾಕೆ? ನಿಸ್ಸಂಗ, ಅವರಿಂದ ದೂರ ಆಗೋದಕ್ಕೆ. ನಿಸ್ಸಂಗತ್ವೇ ನಿರ್ಮೋಹತ್ವ. ಈ ಎಲ್ಲ ಮೋಹಗಳಿಂದ ಹೊರಗೆ ಬರ್ತೀಯ. ಸತ್ಸಂಗ ಮಾಡಿದಾಗ ನಿಸ್ಸಂಗಿ ಆಗ್ತೀಯೆ. ಬೇಡ ಅಂತ ಒಂದಿನ ಅನಿಸ್ತದೆ. ಯಾವಾಗ ಅನಿಸ್ತದೆ ನಿನಗೆ ನಿರ್ಮೋಹತ್ವ ಅಂದರೆ ಮೋಹ ಇರಲ್ಲ. ಇವ್ರು ನನ್ನವರು, ಇವ್ರು ನಾನು ಬಿಟ್ಟು ಹೋಗಬಾರ್ದು, ಇವರೇ ನನ್ನ ಜೊತೆಗೆ ಇರಬೇಕು, ಅವ್ರ ಜೊತೆ ನಾನೇ ಇರಬೇಕು, ಆ ಮೋಹ ಬಿದ್ದು ಹೋಗ್ತದೆ. ಮೋಹ ಯಾವಾಗ ಬಿದ್ದು ಹೋಗ್ತದೆ? ನಿಶ್ಚಲತತ್ವ, ಮನಸ್ಸು ಶಾಂತವಾಗಿರ್ತದೆ. ಹಾಗಿರೋದಕ್ಕೆ ಈ ನಮ್ಮ ಎಲ್ಲ ಆಚರಣೆಗಳೇನಿದೆ, ಸೇರ್ತಾ 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 ಒಂದು ದಿನ ಸಾಕು ಅಂತ ಅನಿಸ್ತದೆ. ಸಾಕು ಅನ್ನಿಸಿದಾಗ ಮನಸ್ಸು ನಿರಾಳ ಆಗ್ತದೆ. ಹಾಗಾಗಿ ಅದು ಬೇಕು. ಆದರೆ ಅದಿಲ್ಲದೆ ನಾನು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಮಾಡ್ಬೋದು. ನಮ್ಮ ಎಷ್ಟೋ ಜನ ಈಗ ಹಿಮಾಲಯದಲ್ಲಿರೋ ಯೋಗಿಗಳಿಗೆ ಹಬ್ಬಗಳು, ಹರಿದಿನಗಳು ಮಾಡೋಕ್ಕೆ ಎಲ್ಲಿದೆ? ಅವ್ರಿಗೇನು ಸಿಗೋದೇ ಇಲ್ಲ, ಧ್ಯಾನ ಮಾಡ್ತಾ ಕೂತಿರ್ತಾರೆ ಯಾವಾಗ ನೋಡಿದ್ರು. ಯಾರು ಉನ್ನತ ಹಂತಕ್ಕೆ ಹೋಗಿದ್ದಾರೆ ಅವ್ರಿಗೆ ಯಾವ ಆಚರಣೆಗಳು ಬೇಕೇ ಆಗಿಲ್ಲ. ಕೆಲವ್ರಿಗೆ ಬೇಕಾಗ್ತದೆ. ಇಲ್ಲ ನನಗೆ ಮಾಡೋದೇ ಇಲ್ಲ ಅಂತಿದ್ರೆ ಏನೂ ತೊಂದರೆ ಇಲ್ಲ. ನೋಡಿ, ಭಾರತದ ನಮ್ಮ ಸನಾತನ ಪರಂಪರೆ ಬ್ಯೂಟಿ ಅದೇ ಹೇಳಿದ್ದು, ಹೀಗೆ ಮಾಡಿದ್ರೆ ನಿನ್ನ ಸಾಧಕ, ಹೀಗೆ ಮಾಡದೇ ಇದ್ದರೆ ನಿನ್ನ ಸಾಧನೆ ಮಾಡೋಕ್ಕಾಗಲ್ಲ. ಹಾಗಿಲ್ಲ, ಎಷ್ಟೊಂದು ದಾರಿಗಳಿದೆ. ಆ ದಾರಿಲಿ ಯಾವುದೋ ಒಂದು ದಾರಿ ಆಯ್ಕೆ ಮಾಡಿಕೊಂಡು ಮನಸ್ಸು ಶುದ್ಧವಾಗಿ ಇಟ್ಕೊಂಡಿದ್ರೆ ಸಾಕು. ಬಹಳ ಮುಖ್ಯವಾದದ್ದು ಅದು. ಇಟ್ಕೊಂಡಿದ್ರೆ ಯಾವ ಮಾರ್ಗದಲ್ಲಿ ಹೇಗಿದ್ದರೂ, ಏನು ಆಚರಣೆ ಮಾಡದೇ ಇದ್ದರೂ ಏನೂ ತೊಂದರೆ ಇಲ್ಲ. ಹಾಗೂ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸ್ಬೋದು. ಗಳಿಸಿದವ್ರು ಇದ್ದಾರೆ. ಹಾಗೆ ಗಳಿಸ್ತಾ ಇದ್ದೀನಿ ಅಂತ ದಾರಿ ತಪ್ಪಬಾರದಷ್ಟೇ. ಖಂಡಿತ. ಯುವ ಮನಸ್ಸುಗಳಿಗೆ ಏನೆಲ್ಲ ಬೇಸಿಕ್ ಪ್ರಶ್ನೆಗಳಿತ್ತಲ್ಲ, ಅದಕ್ಕೆ ಅವ್ರಿಗೆ ಹೇಗೆ ಬೇಕೋ ಹಾಗೇ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.